ನೀವು ನೋಡ್ತಾರೆ ಟಿವಿ9 ನ್ಯೂಸ್. ನಾನು ರೆಹಮಾನ್ ಹಾಸನ್. ಪರೀಕ್ಷಾ ಅಕ್ರಮದ ವಿರುದ್ಧ ಕೇಂದ್ರದ ಒಂದು ಕಠಿಣ ಹೆಜ್ಜೆ ಈಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆ ಈಗ ಅಂಗೀಕಾರವಾಗಿದೆ. ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆ ಈಗ ಅಂಗೀಕಾರವಾಗಿದೆ. ಧ್ವನಿಮತದ ಮೂಲಕ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಮಾಡಿಕೊಂಡು ಪರೀಕ್ಷಾ ಅಕ್ರಮ ತಡೆಗೆ ಈ ಹೊಸ ಕಾನೂನು ದಾರಿ ಈಗ ಸುಗಮವಾದಂತಾಗಿದೆ. प्रस्ताव करें कि विधेयक को पारित किया जाए। मैं प्रस्ताव करता हूं कि विधेयक को पारित किया जाए। प्रश्न ये कि विधेयक को पारित किया जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में प्रस्ताव स्वीकृत हुआ और विधेयक पारित हुआ। मंत्री जी अब प्रस्ताव करें कि विधेयक को पारित किया जाए। मैं प्रस्ताव करता हूं कि विधेयक को पारित किया जाए। प्रश्न ये कि विधेयक को पारित किया जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆಗೆ ಅಂಗೀಕಾರವಾಗಿದೆ. ಮಸೂದೆಯಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಅಕ್ರಮದಲ್ಲಿ ಭಾಗಿಯಾದರೆ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಕನಿಷ್ಠ 5 ರಿಂದ 10 ವರ್ಷಗಳವರೆಗೂ ಕೂಡ ಕಠಿಣ ಜೈಲು ಶಿಕ್ಷೆ ಕೊಡೋದಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ. ಹಾಗೆ ಅಕ್ರಮ ಎಸಗುವ ಸಂಸ್ಥೆಗಳಿಗೆ 5 ರಿಂದ 10 ಕೋಟಿ ರೂಪಾಯಿವರೆಗೂ ಕೂಡ ದಂಡ ವಿಧಿಸಬಹುದಾದಂಥ ಒಂದು ಅವಕಾಶಗಳಿವೆ. ಲೋಪ ಎಸಗಿದ ಸೇವಾದಾರರಿಗೆ 8 ವರ್ಷ ಸಾರ್ವಜನಿಕ ಪರೀಕ್ಷೆ ನಡೆಸಲು ಅವರನ್ನ ನಿರ್ಬಂಧ ವಿಧಿಸಲಾಗುತ್ತೆ ಅವರ ಮೇಲೆ. ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗಳ ತನಿಖೆಯನ್ನು 60 ದಿನದಲ್ಲಿ ಮುಗಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ಬಿಲ್ನಲ್ಲಿ ಈಗ ಹೇಳಲಾಗಿದೆ. ಈಗ ಮಸೂದೆಯಾಗಿ ಈಗ ಅಂಗೀಕಾರವನ್ನು ಕೂಡ ಪಡ್ಕೊಂಡಿದೆ. ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಕೂಡ ಮಾಡಲಾಗುತ್ತೆ ಅನ್ನುವಂಥ ಒಂದು ವಿಚಾರ. ಆರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳೊಳಗೆ ದಿನನಿತ್ಯದ ವಿಚಾರಣೆ ನಡೆಸಿ ತೀರ್ಪನ್ನು ಕೂಡ ಆದಷ್ಟು ಬೇಗ ಪ್ರಕಟಿಸಬೇಕು 3 ತಿಂಗಳೊಳಗೆ ಅನ್ನುವಂಥದ್ದು ಕೂಡ ಇದೆ. ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC ನಡೆಸುವಂಥ ಒಂದು ಪರೀಕ್ಷಾ ಸಂಸ್ಥೆಗಳೇನಿದೆ ಈ ಕಾನೂನು ವ್ಯಾಪ್ತಿಗೆ ಯಾವ್ಯಾವುದು ಬರುತ್ತೆ ಅಂತೇಳಿ UPSC ಬರುತ್ತೆ. ಜೊತೆಗೆ ಸಿಬ್ಬಂದಿ ನೇಮಕಾತಿ ಆಯೋಗ ಅಂದರೆ SSC, ಸೊ ಅದು ಕೂಡ ಈ ಒಂದು ಕಾನೂನು ವ್ಯಾಪ್ತಿಗೆ ಬರುತ್ತೆ. ಜೊತೆಗೆ ರೈಲ್ವೆ ನೇಮಕಾತಿ ಮಂಡಳಿ ಇದೆಯಲ್ಲ RRB ಅಂತ ನಾವೇನು ಹೇಳ್ತೀವಿ, ಸೊ ಅದು ಕೂಡ ಇದೇ ವ್ಯಾಪ್ತಿಗೆ ಬರುತ್ತೆ. ಇವರೆಲ್ಲರೂ ಕೂಡ ಪರೀಕ್ಷೆ ನಡೆಸುವಂಥವ್ರು ಅಂದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗಳು. ಈಗ NTA ಆಗಲಿ, ನೀಟ್ ಪ್ರಶ್ನೆ ಪತ್ರಿಕೆ ನೀಟನ್ನು ಏನು ಆಯೋಜನೆ ಮಾಡುತ್ತೆ, ಜೊತೆಗೆ ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ IBPS, ಸೊ ಇದು ಕೂಡ ಈ ಕಾನೂನಿನ ವ್ಯಾಪ್ತಿಗೆ ಬರುತ್ತೆ.